ವಿದ್ಯಾರ್ಥಿಗಳೇ, ವಿದ್ಯುತ್ ಕಾಂತೀಯ ಪರಿಣಾಮ ಈ ಅಧ್ಯಾಯದ 5ನೇ ಭಾಗಕ್ಕೆ ಬಂದಿದ್ದೇನೆ. ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸಮೇತ ಈ ಅಧ್ಯಾಯಕ್ಕೆ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಿಂದಿನ ತರಗತಿಯಿಂದ ಸ್ವಲ್ಪ ಮನನ ಮಾಡಿಕೊಳ್ಳುವ. ವಿದ್ಯುತ್ ಕಾಂತೀಯ ಪರಿಣಾಮಗಳಲ್ಲಿ ಕಾಂತಕ್ಷೇತ್ರ, ಕಾಂತ ಬಲರೇಖೆಗಳು, ಕಾಂತೀಯ ಬಲರೇಖೆಗಳ ಲಕ್ಷಣಗಳು, ನಂತರ ಅದರ ದಿಕ್ಕು, ತದನಂತರ ಅದರ ಮೇಲೆ ಪ್ರಯೋಗ ಮಾಡಿರ್ತಕ್ಕಂತಹ ಆಸ್ಟ್ರೆಡ್ ಪ್ರಯೋಗವನ್ನು ನಾವು ಮಾಡಿದ್ದೇವೆ. ವಿದ್ಯುತ್ ಪ್ರವಾಹವನ್ನು ಹೊಂದಿರುವ ವಾಹಕವು ತನ್ನ ಸುತ್ತಲೂ ಕಾಂತಕ್ಷೇತ್ರವನ್ನು ಉತ್ಪತ್ತಿ ಮಾಡ್ತದೆ ಅನ್ನೋದ್ರ ಬಗ್ಗೆ ಕಲ್ತಿದ್ದೇವೆ. ನಂತರ ವಿದ್ಯುತ್ ಪ್ರವಾಹವನ್ನು ಹೊಂದಿರುವಂತಹ ನೇರ ವಾಹಕವು ತನ್ನ ಸುತ್ತಲೂ ಕಾಂತಕ್ಷೇತ್ರವನ್ನು ಯಾವ ರೀತಿ ಜೋಡಣೆ ಮಾಡ್ತದೆ ಅಂದರೆ ಗೊತ್ತುಂಟು, ತಮಗೆಲ್ಲ ಗೊತ್ತಿದೆ ಅಲ್ವಾ? ವೃತ್ತೀಯ ಮಾದರಿಯಲ್ಲಿ, ವಾಹಕಕ್ಕೆ ಲಂಬವಾಗಿ ವೃತ್ತೀಯ ಮಾದರಿಯಲ್ಲಿ ಕಾಂತಕ್ಷೇತ್ರಗಳು ಉತ್ಪತ್ತಿಯಾಗ್ತದೆ. ಹಾಗಾದರೆ ವೃತ್ತಾಕಾರದಲ್ಲಿರುವಂತಹ ವಾಹಕವು ತನ್ನ ಸುತ್ತಲೂ ವಿದ್ಯುತ್ ಪ್ರವಾಹವನ್ನು ಹರಿಸಿದವಾಗ ತನ್ನ ಸುತ್ತಲೂ ಯಾವ ರೀತಿಯಾಗಿ ಕಾಂತಕ್ಷೇತ್ರ ಉತ್ಪತ್ತಿ ಮಾಡ್ತದೆ ಅನ್ನೋದ್ರ ಬಗ್ಗೆ ಕಲ್ತಿದ್ದೇವೆ. ಹಲವಾರು ಹೊದಿಕೆಯನ್ನು ಹೊಂದಿರುವ ಅವಾಹಕ ಹೊದಿಕೆಯನ್ನು ಹೊಂದಿರತಕ್ಕಂಥ ವಾಹಕದ ಸುರುಳಿಯನ್ನು ಸುತ್ತಿದವಾಗ ಅದರ ಮೂಲಕ ವಿದ್ಯುತ್ತನ್ನು ಪ್ರವಹಿಸಿದಾಗ ಉಂಟಾಗ್ತಕ್ಕಂಥ ಕಾಂತಕ್ಷೇತ್ರದ ಅದರ ಪರಿಚಯವನ್ನು ನಾವು ಮಾಡ್ಕೊಂಡಿದ್ದೇವೆ. ಅದಕ್ಕೆ ನಾವೆಂತ ಕರಿತೇವೆ? ಸರಿಯಾದ ಉತ್ತರ ಅದಕ್ಕೆ ಸೊಲನಾಯ್ಡ್ ಅಂತ ಕರಿತೇವೆ ಅಲ್ವಾ? ಇಷ್ಟು ವಿಚಾರವನ್ನು ನಾವು ಕಳೆದ ತರಗತಿಯಲ್ಲಿ ಕಲಿತಿದ್ದೇವೆ. ಈ ತರಗತಿಯಲ್ಲಿ ಇನ್ನೊಂದು ವಿಚಾರದ ಹೋಗಿಂತ ಮುಂಚೆ ನಾವು ಕಾಂತವನ್ನು ತಯಾರಿಸಲಿಕ್ಕೆ ಆಗ್ತದಾ? ಸಾಮಾನ್ಯವಾಗಿ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಕಾಂತಗಳನ್ನು 2-3 ವಿಧಾನದಲ್ಲಿ ತಾತ್ಕಾಲಿಕವಾಗಿ ನಾವು ಪಡೆಯಬಹುದು. ಅದಕ್ಕೆ ನಾವು ಕೃತಕ ಕಾಂತಗಳು ಅಂತಲೂ ಕರಿತೇವೆ. 2 ರೀತಿಯಲ್ಲಿ ಪಡೆಯುವುದು ಹೇಗೆ ಅಂತ ಹೇಳಿದ್ರೆ, ಒಂದು ಉಜ್ಜುವುದರಿಂದ, ಒಂದು ಅಯಸ್ಕಾಂತವನ್ನು ತೆಗೆದುಕೊಂಡು ಅಕಾಂತೀಯ ವಸ್ತುಗಳು, ಒಂದು ಬ್ಲೇಡು ಅಥವಾ ಸೂಜಿ ಮನೆಯೋ ತಕ್ಕೊಂಡು ಅದನ್ನು ಹೀಗೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದೇ ದಿಕ್ಕಿನಿಂದ, ಈ ದಿಕ್ಕಿನಿಂದ ಹೊರಟು ಮತ್ತೆ ಪುನಃ ಈ ದಿಕ್ಕು, ಹೀಗೆ ಮಾಡಲಿಕ್ಕಿಲ್ಲ. ಒಂದೇ ದಿಕ್ಕಿನಲ್ಲಿ ಬರುವ ಹಾಗೆ ಅದರ ಮೇಲೆ ಘರ್ಷಿಸುವಂತೆ ಮಾಡಿದವಾಗ, ಉಜ್ಜುವಂತೆ ಮಾಡಿದವಾಗ ಕ್ರಮೇಣ ಏನಾಗತ್ತೆ ಅಂತ ಹೇಳಿದ್ರೆ, ನಾನು ತೆಗೆದುಕೊಂಡಿರ್ತಕ್ಕಂಥ ವಸ್ತು ಅಯಸ್ಕಾಂತವಾಗಿ ಪರಿವರ್ತನೆ ಆಗ್ತದೆ. ಒಂದು ವಿಧಾನ. ಇನ್ನೊಂದು ವಿಧಾನ ಏನು ಅಂತ ಹೇಳಿದ್ರೆ, ಒಂದು ಅಕಾಂತೀಯ ವಸ್ತುಗಳು, ಒಂದು ಸೂಜಿಯನ್ನು ಇಲ್ಲಿಟ್ಟಿದ್ದೇನೆ, ಇನ್ನೊಂದು ಸೂಜಿಯನ್ನ ಇಲ್ಲಿಟ್ಟಿದ್ದೇನೆ, ಇವುಗಳು ಯಾವುದೇ ಕಾರಣಕ್ಕೂ ಆಕರ್ಷಿಸುವುದಿಲ್ಲ, ಕಾಂತೀಯ ವಸ್ತುಗಳಿಗಳು. ದಂಡಕಾಂತವನ್ನು ಇಲ್ಲಿಟ್ಟಾವಾಗ ಈ ಕಾಂತಕ್ಷೇತ್ರದ ಪ್ರಭಾವದಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಸೂಜಿ ಕಾಂತೀಯವಾಗಿ ಪರಿವರ್ತನೆ ಆಗ್ತದೆ. ನಂತರ ಇದು ಮತ್ತೊಂದು ಕಾಂತೀಯ ವಸ್ತುಗಳನ್ನು ಆಕರ್ಷಿಸ್ತದೆ. ಇದು ಕಾಂತೀಯ ಪರಿಣಾಮ ಅಂತ ಕರಿತೇವೆ. ಅದಲ್ಲದೆ ಇನ್ನೊಂದು ವಿಧಾನ ಇದೆ. ಅದು ಏನು ಅಂತ ಹೇಳಿದ್ರೆ, ನಾನು ಮೊನ್ನೆ ಹೇಳಿದೆ ಸೊಲನಾಯ್ಡ್ ಅಂತಕ್ಕಂಥ ಅವಾಹಕದ ಹೊದಿಕೆಯನ್ನು ಹೊಂದಿರುವಂತಹ ಹಲವಾರು ಸುರುಳಿಸುತ್ತಿರುವ ವಾಹಕ, ಅದನ್ನ ಒಂದು ಹೊರಮಂಡಲಕ್ಕೆ ಬ್ಯಾಟರಿ ಸಂಪರ್ಕಕ್ಕೆ ಕೊಟ್ಟಾಗ, ವಿದ್ಯುತ್ ಸಂಪರ್ಕ ಕೊಟ್ಟಾಗ ಅದರ ಸುತ್ತಲೂ ಕಾಂತಕ್ಷೇತ್ರ ಉತ್ಪತ್ತಿ ಆಗ್ತದೆ. ನಾವು ಇದರ ಒಳಭಾಗದಲ್ಲಿ ಒಂದು
ವಸ್ತುವನ್ನು ಅಥವಾ ಒಂದು ಮೆದು ಕಬ್ಬಿಣವನ್ನು ಇಟ್ಟಾವಾಗ ಆ ಮೆದು ಕಬ್ಬಿಣ ಏನಾಗ್ತದೆ ಅಂತೇಳಿದ್ರೆ ಅಯಸ್ಕಾಂತವಾಗಿ ಪರಿವರ್ತನೆ ಆಗ್ತದೆ. ಅದಕ್ಕೆ ನಾವು ವಿದ್ಯುತ್ ಅಯಸ್ಕಾಂತ ಅಂತ ಕರಿತೇವೆ. ನಾವಿಲ್ಲಿ ಏನು ಮಾಡುವ ಅಂತ ಹೇಳಿದ್ರೆ, ಒಂದು ಕಬ್ಬಿಣದ ಮೊಳೆ ತಕ್ಕೊಳ್ಳುವ, ಕಬ್ಬಿಣದ ಮೊಳೆ ತಕ್ಕೊಂಡು ಅದಕ್ಕೆ ಒತ್ತೊತ್ತಾಗಿ ಅವಾಹಕದ ಹೊದಿಕೆ ಇರುವಂತಹ ವಾಹಕವನ್ನು ಸುರುಳಿಯಾಗಿ ಸುತ್ತುವ, ನಂತರ ಅದಕ್ಕೆ ವಿದ್ಯುತ್ತನ್ನು ಪ್ರವಹಿಸುವಂತೆ ಮಾಡಿದವಾಗ ಈ ಮೆದು ಕಬ್ಬಿಣದ ಮೊಳೆ ಉಂಟಲ್ಲ, ಅದು ಏನಾಗ್ತದೆ ಅಂತಂದ್ರೆ ಅಯಸ್ಕಾಂತವಾಗಿ ಪರಿವರ್ತನೆ ಆಗ್ತದೆ. ಇಲ್ಲಿ ನಾವು ಬೇರೆ ಕಾಂತಿ ವಸ್ತುಗಳು ಇಟ್ಟಾವಾಗ ಅದು ಆಕರ್ಷಿಸಲ್ಪಡ್ತದೆ. ಗುಂಡು ಸೂಜಿ, ಬ್ಲೇಡು, ಕಬ್ಬಿಣದ ವಸ್ತುವನ್ನು ಇಟ್ಟಾವಾಗ ಅದು ಆಕರ್ಷಿಸಲ್ಪಡ್ತದೆ. ಎಲ್ಲಿಯ ತನಕ ಅನ್ನುವಂಥ ಪ್ರಶ್ನೆ. ಎಲ್ಲಿಯ ತನಕ ಅಂತ ಹೇಳಿದ್ರೆ, ಎಲ್ಲಿಯ ತನಕ ವಿದ್ಯುತ್ ಪ್ರವಾಹ ಈ ವಾಹಕದಲ್ಲಿ ಹರಿಯುತ್ತದೆಯೋ ಅಲ್ಲಿಯವರೆಗೆ ಒಳಗೆ ಇಟ್ಟಿರುವಂತಹ ಕಬ್ಬಿಣದ ಮೊಳೆ ಅಯಸ್ಕಾಂತವಾಗಿ ಪರಿವರ್ತನೆ ಆಗ್ತದೆ. ವಿದ್ಯುತ್ ಪ್ರವಾಹ ತೆಗೆದ್ರೆ ಸರಿ, ಗುಡ್. ವಿದ್ಯುತ್ ಪ್ರವಾಹವನ್ನು ನಾವು ಡಿಸ್ಕನೆಕ್ಟ್ ಮಾಡಿದ್ರೆ, ತೆಗೆದ್ರೆ, ಬ್ಯಾಟರಿ ಸಂಪರ್ಕವನ್ನು ಕಡಿತಗೊಳಿಸಿದ್ರೆ ಆಗ ಏನಾಗ್ತದೆ ಅಂತ ಹೇಳಿದ್ರೆ, ಅದೇ ಮೊಳೆ ಏನಾಗತ್ತೆ ಅಂತ ಹೇಳಿದ್ರೆ ತನ್ನ ಅಯಸ್ಕಾಂತತೆಯನ್ನು ಕಳೆದುಕೊಳ್ತದೆ, ಆವಾಗ ಆಕರ್ಷಿಸಲ್ಪಡುವುದಿಲ್ಲ. ಇದಕ್ಕೆ ನಾವು ವಿದ್ಯುತ್ ಅಯಸ್ಕಾಂತ ಅಂತ ಕರಿತೇವೆ. ಇವತ್ತಿನ ಎಲ್ಲ ಸಂದರ್ಭಗಳಲ್ಲಿ ನಾವು ದೊಡ್ಡ ದೊಡ್ಡ ಮ್ಯಾಗ್ನೆಟನ್ನು ಪಡ್ಕೊಳ್ಬೇಕು ಅನ್ನೋದಾದ್ರೆ ನಾವು ಉಪಯೋಗಿಸುವಂಥದ್ದೇ ವಿದ್ಯುತ್ ಅಯಸ್ಕಾಂತಗಳು, ವಿದ್ಯುತ್ ಅಯಸ್ಕಾಂತಗಳು ಅಂತ ಕರಿತೇವೆ. ಹಾಗೆ ಕೆಲವೊಂದು ವಿಧಾನಗಳನ್ನು ಮಾಡ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡುವ. ಆಗ್ಬೋದಾ? ನನ್ನ ಹತ್ರ ಒಂದು ಅಯಸ್ಕಾಂತ ಇದೆ. ನೀವು ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕಂಥ ಅಯಸ್ಕಾಂತ, ಅದನ್ನು ಈ ರೀತಿಯಾಗಿ ಒಂದು ಬದಿಯಿಂದ ಮಾತ್ರ ಉಜ್ಜುತ್ತಾ ಹೋಗ್ತಾನೆ. ಹೀಗೆ ಉಜ್ಜುತ್ತಾ ಹೋದವಾಗ ನನ್ನ ಕೈಯಲ್ಲಿರುವಂತಹ ಗುಂಡು ಸೂಜಿ ಅನ್ನುವಂಥದ್ದು ಏನಾಗಿದೆ ಅಂತ ಹೇಳಿದ್ರೆ ಅಯಸ್ಕಾಂತವಾಗಿ ಮಡಿಯಾಗಿದೆ. ಈಗ ನೋಡಿ ಅಲ್ವಾ? ಸೊ ಇದು ಇನ್ನೊಂದು ವಸ್ತುವನ್ನು ಆಕರ್ಷಿಸಿದೆ ಅನ್ನೋ. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಕಬ್ಬಿಣದ ಮೊಳೆಗೆ ನಾನು ವಾಹಕವನ್ನು ಸುತ್ತಿದ್ದೇನೆ. ನಾನು ಸೊಲನಾಯ್ಡ್ ಅಂತ ನಾನು ಏನು ಹೇಳಿದ್ದೇನೆ ಅದೇ ಮಾದರಿಯಲ್ಲಿ. ನಂತರ ಅದರ ಎರಡು ತುದಿಯನ್ನು ಬ್ಯಾಟ್ರಿ ಸಂಪರ್ಕ ಕೊಟ್ಟಿದ್ದೇನೆ. ಅದರ ಮೂಲಕ ವಿದ್ಯುತ್ ಪ್ರವಹಿಸ್ತೇನೆ. ವಿದ್ಯುತ್ ಪ್ರವಹಿಸಿದಾಗ ನೋಡಿ ಅದು ನೋಡಿ ಅಲ್ವಾ? ಈಗ ವಿದ್ಯುತ್ ಆಫ್ ಮಾಡ್ತೇನೆ ನೋಡಿ. ಸ್ವಲ್ಪ ಹೊತ್ತು ತನಕ ಇರ್ತದೆ ಅದು, ಸ್ವಲ್ಪ ಹೊತ್ತು ತನಕ ಇರ್ತದೆ. ನಂತರ ಏನಾಯಿತು ಅಂತ ಹೇಳಿದ್ರೆ ತನ್ನ ಅಯಸ್ಕಾಂತತೆಯನ್ನು ಕಳ್ಕೊಳ್ತಾ ಹೋಗ್ತದೆ. ಸೊ ಇದಕ್ಕೆ ನಾವು ವಿದ್ಯಾರ್ಥಿಗಳೇ ಕಾಂತಗಳನ್ನು ತಯಾರು ಮಾಡುವುದು ಹೇಗಂತ ಗೊತ್ತಾಯಿತು. ಆಸ್ಟ್ರೇಟ್ ಪ್ರಯೋಗದಿಂದ ವಿದ್ಯುತ್ನ ಅಂದರೆ ಒಂದು ವಾಹಕದ ಮೂಲಕ ಹರಿಯುವಂಥ ವಿದ್ಯುತ್ ತನ್ನ ಸುತ್ತಲೂ ಕಾಂತಕ್ಷೇತ್ರವನ್ನು ಉತ್ಪತ್ತಿ ಮಾಡ್ತದೆ ಅನ್ನುವಂಥದ್ದು. ಹಾಗಾದರೆ ನಾನು ಇನ್ನೂ ಹೇಳಿದೆ ಏನು ಅಂತ ಹೇಳಿದ್ರೆ, ಒಂದು ಸೊಲನಾಯ್ಡ್ ಸಮೇತ ತನ್ನ ಸುತ್ತಲೂ ಕಾಂತಕ್ಷೇತ್ರವನ್ನು ಉತ್ಪತ್ತಿ ಮಾಡ್ತದೆ. ಇಲ್ಲೆಲ್ಲ ಕಾಂತಕ್ಷೇತ್ರ ಉತ್ಪತ್ತಿ ಮಾಡ್ತದೆ. ನಾವು ಈಗಷ್ಟೇ ನೋಡಿದ್ವಿ, ವಿದ್ಯುತ್ ಅಯಸ್ಕಾಂತವನ್ನು ಮಾಡಿ ತೋರಿಸಿದ್ವಿ ಅಲ್ವಾ? ಸೊ ಹಾಗಾದರೆ ಇದು ಕಾಂತಕ್ಷೇತ್ರವನ್ನು ಉತ್ಪತ್ತಿ ಮಾಡ್ತದೆ ಅನ್ನೋದು ಹೇಗೆ ನೋಡಿದ್ವಿ? ಒಂದು ಸೂಜಿಕಾಂತವನ್ನು ಹತ್ತಿರಕ್ಕೆ ತಂದ್ವಿ ಅಲ್ವಾ? ಆ ಸೂಜಿಕಾಂತ ಹತ್ತಿರಕ್ಕೆ ತಂದಾಗ ಅದು ಚಲಿಸ್ತದೆ ಅಲ್ವಾ? ಸೊ ಹಾಗಾದರೆ ವಿದ್ಯುತ್ ಅಯಸ್ಕಾಂತದಿಂದ ವಿದ್ಯುತ್ತಿನಿಂದ ಒಂದು ವಸ್ತುವನ್ನು ಚಲಿಸುವಂತೆ ಮಾಡುವುದಾದರೆ, ಕಾಂತಕ್ಷೇತ್ರದಲ್ಲಿ ಒಂದು ವಸ್ತು ಚಲಿಸುವಂತೆ ಆಗುವುದಾದರೆ, ಕಾಂತಕ್ಷೇತ್ರದಲ್ಲಿ ಇರಿಸಲ್ಪಟ್ಟಂತಹ ವಿದ್ಯುತ್ ಪ್ರವಾಹವನ್ನು ಹೊಂದಿರುವ ಒಂದು ವಸ್ತು ಚಲಿಸುತ್ತದೆಯೇ ಅನ್ನುವಂಥ ಪ್ರಶ್ನೆ ಅಲ್ವಾ? ಸೊ ಹಾಗಾದರೆ ಅದಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ವಿಜ್ಞಾನಿಗಳು ಒಂದು ಅದ್ಭುತವಾದಂಥ ಪ್ರಯೋಗ ಮಾಡಿದರು. ಆಂಫ್ರಿ ಅನ್ನುವಂಥದ್ದು 1830 ಹೊತ್ತಿಗೆ ಒಂದು ಅದ್ಭುತವಾದೊಂದು ಪ್ರಯೋಗ ಮಾಡಿದರು. ಆ ಪ್ರಯೋಗ ಅನ್ನುವಂಥದ್ದು ದೊಡ್ಡ ಇತಿಹಾಸವನ್ನು ಸ್ಥಾಪಿಸಿತು ಮುಂದೆ. ಇವತ್ತು ನಾವು ಬೆಳಿಗ್ಗೆ ಎದ್ದು ಸಂಜೆಯ ತನಕ ಎಲ್ಲವೂ ಸಮೇತ ಮೋಟರಿಂದಲೇ ಆಗಬೇಕು. ಅಂದರೆ ಫ್ಯಾನ್ ಇರ್ಬೋದು, ಮಿಕ್ಸಿ ಇರ್ಬೋದು, ವಾಷಿಂಗ್ ಮಿಷಿನ್ ಇರ್ಬೋದು, ಇವೆಲ್ಲವುಗಳ
ತತ್ವ ಅಥವಾ ಇವುಗಳ ಕೊಡುಗೆ ಎಲ್ಲಿಂದ ಬಂದದ್ದು ಅಂತ ಹೇಳಿದ್ರೆ ಆಂಫ್ರಿ ಅವರು ಕಂಡಿರ್ತಕ್ಕಂಥ ಒಂದು ಪ್ರಯೋಗ ಅಲ್ವಾ. ಅದು ಇಲ್ಲದೆ ಇದ್ರೆ ಇವತ್ತು ನಾವು ಇರ್ಲಿಕ್ಕೆ ಸಾಧ್ಯ. ನಮ್ಮ ಜೀವನವನ್ನು ಸುಧಾರಣೆ ಮಾಡಿರುವಂಥದ್ದೇ ಅಂತಹ ವಿಜ್ಞಾನಿಗಳ ಕೊಡುಗೆಗಳಿಂದ ಮಕ್ಕಳೇ ಅಲ್ವಾ. ಸೊ ಹಾಗಾದರೆ ಆ ಪ್ರಯೋಗ ಯಾವುದು ಸರ್ ಅನ್ನೋದನ್ನು ನೋಡ್ಕೊಳ್ಳಲ್ವಾ. ಆ ಕುತೂಹಲ ನಿಮಗಿದೆ ಅಂತ ಕಾಣಿಸ್ತದೆ. ಎಸ್, ಹಾಗಾದರೆ ಅವ್ರು ಏನು ಮಾಡಿದರು ಆಂಫ್ರಿ ಅವರು ಅಂತ ಹೇಳಿದ್ರೆ, ಒಂದು ವಾಹಕ AB ವಾಹಕವನ್ನು ತಗೊಳ್ತಾರೆ. AB ವಾಹಕ ಒಂದು ಅಲ್ಯೂಮಿನಿಯಂ ರಾಡ್ ತಗೊಳ್ತಾರೆ, ಅಥವಾ ಯಾವುದೊಂದು ವಾಹಕ ಆಗಿರ್ಬೋದು, ತನ್ನ ಮೂಲಕ ವಿದ್ಯುತ್ತನ್ನು ಹರಿಲಿಕ್ಕೆ ಬಿಡ್ತಕ್ಕಂಥ ವಸ್ತುಗಳು. ಅದರ ತುದಿಗೆ A ಮತ್ತು B ತುದಿಗೆ ವಾಹಕವನ್ನು ಸಂಪರ್ಕಿಸಿ ಅದನ್ನು ಬ್ಯಾಟ್ರಿ ಸಂಪರ್ಕ ಕೊಡ್ತಾರೆ. ನಂತರ ಅದನ್ನು ಎಲ್ಲಿಟ್ಟಿರ್ತಾರೆ ಅಂತ ಹೇಳಿದ್ರೆ, ಒಂದು ಕುದುರೆ ಲಲಾಕೃತಿ ದಂಡಕಾಂತದ ಒಳಗಡೆ ಇಟ್ಟಿರ್ತಾರೆ. ಅದರ ಮಧ್ಯದಲ್ಲಿ ಬರುವ ಹಾಗೆ ಇಟ್ಟಿರ್ತಾರೆ. ಅಂದರೆ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಕಾಂತಕ್ಷೇತ್ರ ಇದೆ, ಇಲ್ಲಿಂದ ಇಲ್ಲಿಗೆ ಕಾಂತಕ್ಷೇತ್ರ ಇದೆ ಅಂತ ಅರ್ಥ. ನಂತರ ಬ್ಯಾಟ್ರಿಯನ್ನು ಆನ್ ಮಾಡಿದರೆ, ಅಂದರೆ ವಿದ್ಯುತ್ ಪ್ರವಹಿಸುವಂತೆ ಮಾಡಿದವಾಗ ಏನಾಗ್ತದೆ ಅಂತ ಹೇಳಿದ್ರೆ, AB ಅಂದರೆ ಒಂದು ವಾಹಕ, AB ವಾಹಕ ಅಲ್ಯೂಮಿನಿಯಂ ವಾಹಕ, ಅದು ಚಲಿಸಲಿಕ್ಕೆ ಪ್ರಾರಂಭ ಆಗ್ತದೆ. ಚಲಿಸ್ತದೆ, ಒಂದು ದಿಕ್ಕಿನಲ್ಲಿ ಚಲಿಸ್ತದೆ, ಒಂದು ಕಡೆ ಮೂವ್ ಆಗ್ತದೆ. ಅವರಿಗೆ ಆಶ್ಚರ್ಯ ಆಯಿತು. ಇನ್ನೊಮ್ಮೆ ಪ್ರಯೋಗ ಮಾಡಿದರು. ಏನು ಅಂತೇಳಿದ್ರೆ, ಬ್ಯಾಟ್ರಿಯ ಸಂಪರ್ಕವನ್ನು ಅದಲು ಬದಲು ಮಾಡಿದರು. ಪ್ಲಸ್ಸು ಮೈನಸ್ ಮೈನಸ್ ಪ್ಲಸ್, ಈಗ ತಿರ್ಸಿಕೊಟ್ರು. ಕರೆಂಟ್ ಇನ್ನೊಂದು ದಿಕ್ಕಿನಲ್ಲಿ ಬಂತು. ಇನ್ನೊಂದು ದಿಕ್ಕಿನಲ್ಲಿ ಬಂದಾವಾಗ ಅದೇ AB ದಂಡ ಮೊದಲಿಗಿಂತಲೂ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿತು. ಹಾಗಾದರೆ ಒಂದು ತಿಳ್ಕೊಳ್ಬೋದು ಏನು ಅಂತೇಳಿದ್ರೆ, ವಿದ್ಯುತ್ ಪ್ರವಾಹವನ್ನು ಹೊಂದಿರುವ ವಾಹಕವು ಕಾಂತಕ್ಷೇತ್ರದಲ್ಲಿ ಯಾಂತ್ರಿಕ ಬಲವನ್ನು ಅನುಭವಿಸ್ತದೆ, ಚಲನೆಯನ್ನು ಹೊಂದದೆ. ಹಾಗಾದರೆ ಆವಾಗ ಜ್ಞಾನೋದಯ ಆಯಿತು. ಆವತ್ತಿನ ಕಾಲದಲ್ಲೆಲ್ಲವೂ ಸಮೇತ ಎಲ್ಲ ಕೆಲಸಗಳನ್ನು ಸ್ನಾಯು ಬಲದಿಂದಲೇ ಮಾಡ್ತಾಯಿದ್ರು. ಚಲಿಸುವಂತೆ ಮಾಡಬಹುದು ಅನ್ನುವ ಒಂದು ಜ್ಞಾನ ಹುಟ್ಟಿಕೊಳ್ತಲ್ಲ, ಅದು ಮುಂದಿನ ಆವಿಷ್ಕಾರಕ್ಕೆ ನಾಂದಿ ಆಯಿತು. ನೋಡುವ ಅದು ಹೇಗಾಯಿತು ಅಂತ. ಇಲ್ಲಿ ನೋಡಿ, ಇಲ್ಲಿ ಹಾಗಾದರೆ ಒಂದು ದಿಕ್ಕಿನಲ್ಲಿ ಹರಿದವಾಗ ಒಂದು ಕಡೆಗೆ ಒಂದು ದಿಕ್ಕಿನಲ್ಲಿ, ಇನ್ನೊಂದು ದಿಕ್ಕಿನಲ್ಲಿ ವಿದ್ಯುತ್ ಪ್ರವಹಿಸುವಂತೆ ಮಾಡಿದಾಗ ಅದರ ವಿರುದ್ಧ ದಿಕ್ಕಿನಲ್ಲಿ ಹರಿಯುವಂತೆ ಮಾಡಿತು. ಹಾಗಾದರೆ ಚಲಿಸುವ ದಿಕ್ಕು ಯಾವ ರೀತಿಯಾಗಿರ್ತದೆ? ಹಾಗಾದರೆ ಒಂದು ನಮಗೆ ಸ್ಪಷ್ಟವಾಯಿತು. ಏನು ಅಂತ ಹೇಳಿದ್ರೆ, ಒಂದು ವಿದ್ಯುತ್ ಪ್ರವಾಹದ ದಿಕ್ಕು ಸದಿಶ ಪರಿಮಾಣ, ಹಾಗೆಯೇ ಕಾಂತಕ್ಷೇತ್ರದ ದಿಕ್ಕು, ಇದನ್ನು ನಾವು ಕಳೆದ ತರಗತಿಗಳೆಲ್ಲ ಇದ್ರ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೇವೆ. ಈಗ ನಮಗೆ ಗೊತ್ತಾಯಿತು, ವಿದ್ಯುತ್ ಪ್ರವಾಹವನ್ನು ಹೊಂದಿರುವಂತಹ ವಾಹಕವು ಕಾಂತಕ್ಷೇತ್ರದಲ್ಲಿಟ್ಟಾಗ ಆ ವಿದ್ಯುತ್ ಪ್ರವಾಹದ ವಸ್ತು ಚಲಿಸ್ತದೆ. ಹಾಗಾದರೆ ಚಲನೆಯ ದಿಕ್ಕು, ವಾಹಕದ ಚಲನೆಯ ದಿಕ್ಕು, ಈ ಮೂರು ಏಕಕಾಲದಲ್ಲಿ ನಡೀತದೆ ಅನ್ನೋದಾದರೆ ಆ ದಿಕ್ಕು ಯಾವ ದಿಕ್ಕಿನಲ್ಲಿರ್ತದೆ ಅನ್ನೋದು. ಚಲಿಸುವ ದಿಕ್ಕು ಯಾವ ಬದಿಯಲ್ಲಿರ್ತದೆ? ಆ ಕಡೆ ಇರ್ತದ, ಮೇಲ್ಗಡೆ ಇರ್ತದ, ಲಂಬವಾಗಿರ್ತದ ಅನ್ನುವಂಥದ್ದು. ನಾವು ಹಿಂದಿನ ತರಗತಿಯಲ್ಲಿ ಬಲಗೈ ನಿಯಮದ ಪ್ರಕಾರ ವಿದ್ಯುತ್ ಪ್ರವಾಹ ಹರಿತಾ ಇದ್ದರೆ ಅದರ ಲಂಬವಾಗಿ ಉಳಿದ ಬೆರಳುಗಳು ಹೋಗ್ತವಲ್ಲ, ಅದರ ದಿಕ್ಕಿನಲ್ಲಿ ಇರ್ತದೆ ಅಂತ. ಆವಾಗ ನಾವು ಚಲನೆಯ ದಿಕ್ಕಿನ ಬಗ್ಗೆ ನಾವು ಅಧ್ಯಯನ ಮಾಡಲಿಲ್ಲ, ಅದರ ಬಗ್ಗೆ ಹೆಚ್ಚು ತಿಳ್ಕೊಳ್ಳಿಕ್ಕೆ ಹೋಗಲಿಲ್ಲ. ಆದರೆ ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ, ವಿದ್ಯುತ್ ಪ್ರವಾಹದ ದಿಕ್ಕು, ಕಾಂತಕ್ಷೇತ್ರದ ದಿಕ್ಕು, ಚಲನೆಯ ದಿಕ್ಕು ಮೂರು ಇದೆ. ಅವುಗಳು ಹೇಗಿದೆ ಅನ್ನುವಂಥದ್ದು, ಅದರ ಬಗ್ಗೆ ನಮಗೆ ಸುಲಭವಾಗಿ ಅರ್ಥ ಆಗುವ ಹಾಗೆ ಮಾಡಿದ್ಯಾರಪ್ಪ ಅಂತ ಹೇಳಿದ್ರೆ ಫ್ಲೆಮಿಂಗ್ ಅಂತಕ್ಕಂಥ ವಿಜ್ಞಾನಿ. ಅವರು ಫ್ಲೆಮಿಂಗನ ಎಡಗೈ ನಿಯಮ ಅಂತ ಹೇಳ್ತಾರೆ. ಎಡಗೈ ನಿಯಮ ಹೇಗೆ ಅಂತ ಹೇಳಿದ್ರೆ, ಫ್ಲೆಮಿಂಗನ ಎಡಗೈ ನಿಯಮ ಏನು ಹೇಳ್ತದೆ ಅಂತ ಹೇಳಿದ್ರೆ, ಎಡಗೈಯ ತೋರು ಬೆರಳು, ಮಧ್ಯದ ಬೆರಳು ಮತ್ತು ಹೆಬ್ಬೆರಳು ಇದನ್ನು ಪರಸ್ಪರ ಲಂಬವಾಗಿ ಹಿಡಬೇಕು. ನೋಡಿ, ಇದಕ್ಕೆ ಇದು ಲಂಬ, ಇದಕ್ಕೆ ಇದು ಲಂಬವಾಗಿ ಹಿಡಿದವಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ತೋರಿಸುತ್ತದೆ, ಮಧ್ಯದ ಬೆರಳು ಆ ವಾಹಕದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸಿದರೆ, ಆಗ ಹೆಬ್ಬೆರಳು ಅನ್ನುವಂಥದ್ದು
ಆ ವಾಹಕದ ಮೇಲೆ ವರ್ತಿಸುವ ಬಲದ ನೇರವನ್ನು ತೋರಿಸ್ತದೆ ಅನ್ನುವಂಥದ್ದು. ಸೊ ಇದು ಫ್ಲೆಮಿಂಗನ ಎಡಗೈ ನಿಯಮ. ಆ ಎಡಗೈ ನಿಯಮ ನಾವು ಇಲ್ಲಿ ಅಪ್ಲೈ ಮಾಡುವ ಮಕ್ಕಳೇ. ನೋಡಿ ಇಲ್ಲಿ ಇದು ನಾರ್ತು ಮತ್ತು ಸೌತ್, ಉತ್ತರ ಮತ್ತು ದಕ್ಷಿಣ. ಉತ್ತರ ದಕ್ಷಿಣವಾಗಿ ಕಾಂತಿ ಬಲ ರೇಖೆಗಳು ಬರ್ತದೆ ನಮಗೆ ಗೊತ್ತುಂಟು. ನಾನು ಈಗಷ್ಟೇ ಹೇಳಿದೆ ಇದೇನು ಅಂತ ಹೇಳಿದ್ರೆ ಕಾಂತಕ್ಷೇತ್ರದ ದಿಕ್ಕು. ಕಾಂತಕ್ಷೇತ್ರದ ದಿಕ್ಕು ಅಂತ ಹೇಳಿದ್ರೆ ನೋಡಿ ಇದು ಕಾಂತಕ್ಷೇತ್ರ ಅಲ್ವಾ. ಆಗ ವಿದ್ಯುತ್ ಪ್ರವಾಹ ದಿಕ್ಕು ಹೀಗೆ ಹರಿತದೆ. ಆಗ ಈ ಎ ಬಿ ಅನ್ನುವಂಥದ್ದು ಹೊರಕ್ಕೆ ತಳ್ಳಲ್ಪಡ್ತದೆ. ಈಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಕಾಂತಕ್ಷೇತ್ರದ ದಿಕ್ಕು ಹಾಗೆ ಇದೆ. ನಂತರ ಏನು ನೋಡಿ ನೋಡಿ ಕಾಂತಕ್ಷೇತ್ರ ದಿಕ್ಕು ಹಾಗೆ ಇದೆ, ವಿದ್ಯುತ್ ಪ್ರವಾಹ ದಿಕ್ಕು ಎ ಬಿಯಲ್ಲಿ ಹರಿತಾ ಇದೆ. ಆಗ ಹೆಬ್ಬೆರಳು ದಿಕ್ಕು ಈ ಕಡೆ ಇದೆ ಅಂತ ಹೇಳಿದ್ರೆ ಎ ಬಿಯ ಮೇಲೆ ವರ್ತಿಸುವ ಬಲದ ದಿಕ್ಕು ಆಚೆ ಇದೆ. ಸೊ ಹೀಗೆ ನಾವು ಒಂದು ವಿದ್ಯುತ್ ಪ್ರವಾಹವನ್ನು ಹೊಂದಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇಟ್ಟಾಗ ಅಲ್ಲಿ ಉಂಟಾಗುವಂತಹ ಕಾಂತಕ್ಷೇತ್ರದ ದಿಕ್ಕು, ವಿದ್ಯುತ್ ಪ್ರವಾಹದ ದಿಕ್ಕು, ನಂತರ ಆ ವಾಹಕದ ಮೇಲೆ ವರ್ತಿಸುವ ಬಲದ ದಿಕ್ಕನ್ನು ಈ ರೀತಿಯಾಗಿ ತಿಳಿಸ್ಬೋದು. ಇದನ್ನೇ ನಾವು ಅನ್ವಯವನ್ನು ಇವತ್ತಿನ ದಿನಗಳಲ್ಲಿ ನಾವು ಎಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ವಿದ್ಯುತ್ ಮೋಟರ್ ಅನ್ನುವಂಥದ್ದು. ಏನು ವಿದ್ಯುತ್ ಮೋಟರ್ ಅನ್ನುವಂಥದ್ದು. ಮಕ್ಕಳೇ ನೋಡಿ, ವಿದ್ಯುತ್ ಪ್ರವಾಹವನ್ನು ಹೊಂದಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇಟ್ಟಾಗ ಅದು ಬಲವನ್ನು ಅನುಭವಿಸ್ತದೆ ಅನ್ನುವಂಥದ್ದು ನಾನು ತಿಳಿಸಿದೆ ನಿಮಗೆ ಅಲ್ವಾ. ಅದಕ್ಕೆ ಸಂಬಂಧಪಟ್ಟಂಥ ಸಣ್ಣ ಪ್ರಯೋಗ ಮಾಡ್ತೇನೆ ನೋಡಿ. ಇಲ್ಲಿ ಒಂದು ವಾಹಕ ಇದೆ. ಆ ವಾಹಕವನ್ನು ಕುದುರೆ ಅಲಾಕೃತಿ ದಂಡಕಾಂತದ ಒಳಗಡೆ ಇಟ್ಟಿದ್ದೇನೆ. ಈ ವಾಹಕದ ಎರಡು ತುದಿಯನ್ನು ಬ್ಯಾಟರಿಯ ಸಂಪರ್ಕಕ್ಕೆ ಕೊಟ್ಟಿದ್ದೇನೆ. ಈಗ ನಾನು ಇದರ ಮೂಲಕ ವಿದ್ಯುತ್ತನ್ನು ಪ್ರವಹಿಸುವಂತೆ ಮಾಡ್ತೇನೆ. ಆಗ ನೋಡ್ತಾ ಇರಿ, ಕಾಣಿಸ್ತಾ ಉಂಟಾ ಅಂತ ನೋಡಿ. ನೋಡಿ ಸ್ವಲ್ಪ ಮೂವ್ಮೆಂಟ್ ಆಯಿತು ಅಲ್ವಾ. ನೋಡಿ ಹೊರಗಡೆ ಬಂತು ನೋಡಿ. ಎಸ್, ಈಗ ನಾನು ಏನು ಮಾಡ್ತೇನೆ ಅಂತ ಹೇಳಿದ್ರೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಿಸ್ತೇನೆ. ಆಗ್ಬೋದಾ? ಸರಿ, ಈಗ ದಿಕ್ಕನ್ನು ಬದಲಿಸ್ತೇನೆ. ಈಗ ದಿಕ್ಕನ್ನು ಬದಲಿಸ್ತೇನೆ. ಆಗ ವಾಹಕದ ದಿಕ್ಕು ಅಥವಾ ವಾಹಕ ಚಲಿಸುವ ದಿಕ್ಕನ್ನು ಒಮ್ಮೆ ನೋಡಬೇಕು ನೀವೀಗ. ಈಗ ದಿಕ್ಕನ್ನು ಬದಲಿಸಿದ್ದೇನೆ, ಸ್ವಿಚ್ ಹಾಕ್ತೇನೆ ನೋಡೀಗ. ಈಗ ಆ ಬದಿಗೆ ಹೋಯಿತು. ಆಗಿನ ದಿಕ್ಕಿಗೆ ವಿರುದ್ಧವಾಗಿ ವಾಹಕದ ಚಲನೆ ಆಗ್ತಾ ಉಂಟು. ನೋಡಿ ಅಲ್ವಾ. ಅಂದರೆ ಫ್ಲೆಮಿಂಗನ ಎಡಗೈ ನಿಯಮದ ಪ್ರಕಾರ ಹೇಗಾಗ್ತದೆ ನೋಡಿ. ಇಲ್ಲಿ ಇದು ಉತ್ತರ, ಇದು ದಕ್ಷಿಣ. ಉತ್ತರ ದಕ್ಷಿಣವಾಗಿ ಕಾಂತಕ್ಷೇತ್ರ ಹೋಗ್ತಾ ಉಂಟು. ನಾನು ಆಗಲೇ ಹೇಳಿದೆ ಫ್ಲೆಮಿಂಗನ ಎಡಗೈ ನಿಯಮದ ಪ್ರಕಾರ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಬಲವನ್ನು ತೋರಿಸ್ತದೆ, ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ತೋರಿಸ್ತದೆ, ಮಧ್ಯದ ಬೆರಳು ಆ ವಾಹಕದಲ್ಲಿ ಹರಿದಂಥ ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸ್ತದೆ ಅನ್ನುವಂಥದ್ದು. ನಾನು ಹೀಗೆ ಇಟ್ಟಾವಾಗ ನೋಡಿ, ವಿದ್ಯುತ್ ಪ್ರವಾಹ ಹೀಗೆ ಬಂದರೆ, ವಿದ್ಯುತ್ ಪ್ರವಾಹ ಹೀಗೆ ಹರಿದ್ರೆ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ವಾಹಕ ಈ ದಿಕ್ಕಿಗೆ ಚಲನೆ ಆಯಿತು. ಏನಾದರೂ ವಿದ್ಯುತ್ ಪ್ರವಾಹ ಹೀಗೆ ಕೊಟ್ಟರೆ, ಇದು ಹೀಗೆ ಕೊಟ್ಟರೆ ನೋಡಿ, ವಿದ್ಯುತ್ ಪ್ರವಾಹ ಹೀಗೆ ಕೊಟ್ಟರೆ ನೋಡಿ, ಇದು ಕಾಂತಕ್ಷೇತ್ರ, ಇದು ವಿದ್ಯುತ್ ಪ್ರವಾಹ. ಆವಾಗ ತೋರು ಬೆರಳು ಆ ದಿಕ್ಕಿಗೆ ಹೋಯಿತು. ಹಾಗಾಗಿ ತೋರು ಬೆರಳಿನ ದಿಕ್ಕಿಗೆ ಅನುಗುಣವಾಗಿ ಏನಾಗ್ತದೆ ಅಂತ ಹೇಳಿದ್ರೆ ವಾಹಕ ಚಲಿಸ್ತದೆ. ವಾಹಕದ ಚಲನೆಯ ದಿಕ್ಕನ್ನು ನಾವು ನೋಡ್ಬೋದು. ಇದರ ಆಧಾರದ ಮೇಲೆ ನಾವು ಸಾಕಷ್ಟು ಮುಂದಿನ ದಿನಗಳಲ್ಲಿ ಅದರ ಸುಧಾರಣೆ ಮಾಡಿಕೊಂಡು, ಇವರ ಪ್ರಯೋಗವನ್ನು ಸುಧಾರಣೆ ಮಾಡಿಕೊಂಡು, ಆಂಫ್ರಿ ಈ ಪ್ರಯೋಗವನ್ನು ಆಂಪೇರ್ ಅವರು ಮಾಡಿ ತೋರಿಸಿದರು ನಮಗೆ. ನಂತರದ ದಿನಗಳಲ್ಲಿ ಈ ಪ್ರಯೋಗ ಸುಧಾರಣೆ ಆಗಿಬಿಟ್ಟು ಒಂದು ಅದ್ಭುತವಾದಂತಹ ಮೋಟರ್ನ ಒಂದು ಆವಿಷ್ಕಾರಕ್ಕೆ ನಾಂದಿಯಾಯಿತು. ನಮ್ಮ
ವಿದ್ಯಾರ್ಥಿಗಳೇ, ವಿದ್ಯುತ್ ಮೋಟಾರ್ ಅಂದ್ರೆ ಏನು? ವಿದ್ಯುತ್ ಶಕ್ತಿಯಿಂದ ಯಾಂತ್ರಿಕ ಶಕ್ತಿಯನ್ನು ಪಡೆಯುವಂಥ ಸಾಧನ. ಹಾಗಾದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮೋಟರ್, ಫ್ಯಾನ್, ಮಿಕ್ಸಿ, ನೀವು ಸಣ್ಣ ಸಣ್ಣ ಆಟ ಆಡ್ತಿರ್ತಾರಲ್ಲ, ಅದೆಲ್ಲವೂ ಸಮೇತ ವಿದ್ಯುತ್ ಶಕ್ತಿಯನ್ನು ಕೊಟ್ಟಾವಾಗ ಅದು ತಿರುಗಿಲಿಕ್ಕೆ ಪ್ರಾರಂಭ ಮಾಡ್ತದೆ ಅಲ್ವಾ? ಸೊ ಯಾಂತ್ರಿಕ ಶಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಆಗ್ತದೆ. ಸೊ ಇಂತಹ ಸಾಧನಗಳಿಗೆ ನಾವು ಏನು ಕರ್ತೇವೆ ಅಂತೇಳಿ ವಿದ್ಯುತ್ ಮೋಟರ್ ಅಂತ ಕರ್ತೇವೆ. ಹಾಗಾದರೆ ಅದು ಯಾವುದರ ಹಾಗೆ ಕೆಲಸ ಮಾಡ್ತದೆ, ಯಾವ ತತ್ವದ ಆಧಾರದಲ್ಲಿ ಕೆಲಸ ಮಾಡ್ತದೆ, ಅದರ ಕೆಲಸ ನಿರ್ವಹಿಸುವುದು ಹೇಗೆ, ಅದರ ಪ್ಲ್ಯಾನ್ ಏನು ಅಂದರೆ, ಅದರ ತತ್ವ ಏನು ಅಂತ ಹೇಳಿದ್ರೆ, ವಿದ್ಯುತ್ ಪ್ರವಾಹದ ತತ್ವ, ವಿದ್ಯುತ್ ಪ್ರವಾಹ ಹೊಂದಿರುವ ವಾಹಕವು ಕಾಂತಕ್ಷೇತ್ರದಲ್ಲಿ ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಅನ್ನುವಂಥದ್ದು. ನೋಡಿ, ಆ ಚಿತ್ರ ಇಲ್ಲಿ ನಾನು ಕೊಟ್ಟಿದ್ದೇನೆ. ಎ ಬಿ ಸಿ ಡಿ ಅನ್ನುವಂತಹ ಒಂದು ಆಯತಾಕಾರದ ವಾಹಕದ ಸುರುಳಿ. ಅದು ಮತ್ತೆ ನಿಮಗೆ ತೋರಿಸ್ತೇನೆ. ಎ ಬಿ ಸಿ ಡಿ ಅನ್ನುವಂಥದ್ದು, ಅದರ ಒಂದು ತುದಿಯನ್ನು ಅರ್ಧ ಒಡಕು ಉಂಗುರ, ಅದಕ್ಕೆ ನಾವು ಒಡಕು ಉಂಗುರ ಅಂತ ಕರ್ತೇವೆ, ಒಡಕು ಉಂಗುರಕ್ಕೆ ಸಂಪರ್ಕಿಸಲಾಗಿದೆ. ಇನ್ನೊಂದು ತುದಿಯನ್ನು ಇನ್ನೊಂದು ಒಡಕು ಉಂಗುರ R1 C1 C2 ಅಂತ ಕರೆಯುವ ಅದಕ್ಕೆ ಸಂಪರ್ಕಿಸಲಾಗಿದೆ. ಇದು ಯಾರೊತ್ತಿಗೆ ಸಂಪರ್ಕಿಸಲಾಗಿದೆ ಅಂತ ಹೇಳಿದ್ರೆ, ಸ್ಥಿರವಾದಂತಹ ಕಾರ್ಬನ್ ಕುಂಚ R1 R2 ಇದಕ್ಕೆ ಸಂಪರ್ಕಿಸಲಾಗಿದೆ, ಸಂಪರ್ಕವನ್ನು ಹೊಂದ್ತಾ ಇರ್ತದೆ. ಈ R1 ಮತ್ತು R2 ಅನ್ನು ಹೊರಮಂಡಲದ ಬ್ಯಾಟ್ರಿಯನ್ನು ಸಂಪರ್ಕಿಸಲಾಗಿದೆ. ಈ ಎ ಬಿ ಸಿ ಡಿ ವಾಹಕದ ಸುರುಳಿಯನ್ನು ಸ್ಥಿರವಾದಂತಹ ದಂಡಕಾಂತದ ಎರಡು ಧ್ರುವಗಳ ಮಧ್ಯದಲ್ಲಿ ಇಡಲಾಗಿದೆ. ನಂತರ ವಿದ್ಯುತ್ತನ್ನು ಪ್ರವಹಿಸುವಂತೆ ಮಾಡಿದವಾಗ, ಹೊರಮಂಡಲದಲ್ಲಿ ವಿದ್ಯುತ್ತನ್ನು ಕೊಟ್ಟಾವಾಗ, ಉದಾಹರಣೆ ನೋಡಿ, ಪ್ಲಸ್ಸಿಂದ ಧನದಿಂದ ವಿದ್ಯುತ್ ಪ್ರವಹಿಸಿ ಬಂದು C2ಗೆ ಬರ್ತದೆ, R2 ಇಂದ C2ಗೆ ಬರ್ತದೆ. ಆವಾಗ ವಿದ್ಯುತ್ ಪ್ರವಾಹ DABC ಈ ಮಾರ್ಗವಾಗಿ ಹೋಗ್ತದೆ. DA ಇಲ್ಲಿ ಬಂದಾವಾಗ BCಯಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಬರ್ತದೆ. ನೀವು ಫ್ಲೆಮಿಂಗನ ಎಡಗೈ ನಿಯಮವನ್ನು ಇಲ್ಲಿ ಹಾಕಿದರೆ ಆಗ ಅದು ತಿರುಗುವ ದಿಕ್ಕು ನಮಗೆ ಗೊತ್ತಾಗ್ತದೆ. ಉದಾಹರಣೆ ನೋಡುವ. ಈಗೇನು, ಇದು ವಿದ್ಯುತ್ ಪ್ರವಾಹದ ದಿಕ್ಕು ಅಲ್ವಾ? ವಿದ್ಯುತ್ ಪ್ರವಾಹದ ದಿಕ್ಕು. ಈ ವಿದ್ಯುತ್ ಪ್ರವಾಹದ ದಿಕ್ಕಲ್ಲಿ ಇದು ನಾವು ಎಡಗೈ ನಿಯಮಕ್ಕೆ ಇದೊಂದು ಮಾಡಿಕೊಂಡ್ರೆ ಸುಲಭ ಆಗ್ತದೆ ನೋಡಿ ಮಕ್ಕಳೇ. ಇದು ವಿದ್ಯುತ್ ಪ್ರವಾಹದ ದಿಕ್ಕು. ಇಲ್ಲಿ ನೋಡಿ, ಇದು ಕಾಂತಕ್ಷೇತ್ರದ ದಿಕ್ಕು, ಇದು ವಿದ್ಯುತ್ ಪ್ರವಾಹದ ದಿಕ್ಕು. ಕಾಂತಕ್ಷೇತ್ರ ಎನ್ನಿಂದ ಎಸ್ಗೆ ಬರ್ತದೆ, ಹೀಗೆ ಬರ್ತದೆ. ಆವಾಗ ನೋಡಿ, ಈ ವಿದ್ಯುತ್ ಪ್ರವಾಹದ ದಿಕ್ಕು ಏನಾಯಿತು ಅಂತ ಹೇಳಿದ್ರೆ, ಇಲ್ಲಿ ಹೆಬ್ಬೆರಳು ಈ ಕಡೆ ಉಂಟು, ಅದು ಈಚೆಗೆ ಅದನ್ನು ದೂಡ್ತದೆ. ಅಂದರೆ ಬಲಪ್ರಯೋಗ ABMಲ್ಲಿ ಹೊರಗಿನಿಂದ ಒಳಭಾಗದಲ್ಲಿ ಆಗ್ತದೆ. ಅದೇ ಸಂದರ್ಭದಲ್ಲಿ ಇಲ್ಲಿ ಹೇಗಾಗ್ತದೆ ನೋಡುವ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ವಿದ್ಯುತ್ ಪ್ರವಾಹ ದಿಕ್ಕು ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ಇದು ಹೀಗೆ ಉಂಟು, ಹೀಗೆ ಇದೆ ನೋಡಿ. ಇದು ಕಾಂತಕ್ಷೇತ್ರದ ದಿಕ್ಕು ಸೇಮ್ ಉಂಟು, ಇದು ವಿದ್ಯುತ್ ಪ್ರವಾಹ ದಿಕ್ಕು ಹೀಗುಂಟು. ಇದರ ನಂತರ ಇಲ್ಲಿ ಹೆಬ್ಬೆರಳು ಅನ್ನೋದು ಏನು ಮಾಡ್ತದೆ ಅಂತ ಹೇಳಿದ್ರೆ, ಹೊರಗಿನಿಂದ ಬರ್ತದೆ. ಸೊ ಒಳಗಿನಿಂದ ಹೊರಕ್ಕೆ ಬರ್ತದೆ. ಇಲ್ಲಿ ಹೊರಗಿನಿಂದ ಒಳಕ್ಕೆ ಬಲ ಪ್ರಯೋಗ ಆಗ್ತದೆ, ಅಲ್ಲಿ ಒಳಗಿನಿಂದ ಹೊರಕ್ಕೆ ಬಲ ಪ್ರಯೋಗ ಆಗ್ತದೆ. ಆಗ ಬಲಯುಗ್ಮಗಳು ಏನು ಮಾಡ್ತದೆ ಅಂತ ಹೇಳಿದ್ರೆ ABCD ತಿರುಗಿಸ್ತದೆ. ಆ ಸಂದರ್ಭದಲ್ಲಿ ಇಲ್ಲಿ ನೋಡಿ, ಇಲ್ಲಿಗೆ ಕರೆಂಟ್ ಒಮ್ಮೆ ಏನು ಬರ್ತದೆ ಅಂತ ಹೇಳಿದ್ರೆ R2 ಇಂದ C2ಗೆ ಬರ್ತದೆ. ಇನ್ನು ಅರ್ಧ ಸುತ್ತು ಬಂದಾವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇದೇ C ಅನ್ನುವಂಥದ್ದು ಅಥವಾ C ಅನ್ನುವಂಥದ್ದು ಎಲ್ಲಿಗೆ ಸಂಪರ್ಕ ಹೋಗ್ತದೆ ಅಂತ ಹೇಳಿದ್ರೆ C2ಗೆ ಸಂಪರ್ಕವನ್ನು ಹೊಂದ್ತದೆ. C2ಗೆ ಸಂಪರ್ಕವನ್ನು ಹೊಂದಿದೆ. ಆ ಸಂದರ್ಭದಲ್ಲಿ ಮತ್ತೆ ಪುನಃ ಅದೇ ರೀತಿ ಆಗ್ತದೆ. ಅಂದರೆ CD ಗೆ ಈ ರೀತಿ ಬರ್ತದೆ, ABಯಲ್ಲಿ ಮತ್ತೆ ಪುನಃ ವಾಪಸ್ ಹೀಗೆ ಬರ್ತದೆ. ಅಂದರೆ ಪ್ರತಿ ಅರ್ಧ ಸುತ್ತಿಗೊಮ್ಮೆ ವಿದ್ಯುತ್ ಪ್ರವಾಹ ಎಲ್ಲಿ ಅಂತ ಹೇಳಿದ್ರೆ ಆರ್ಮೇಚರ್ನಲ್ಲಿ ಬದಲಾಗ್ತಾನೆ ಇರ್ತದೆ. ಹಾಗಾಗಿ ಆ ABCD ಅನ್ನುವುದೊಂದು ಪರಿಭ್ರಮಣೆ ಆಗ್ತಾ ಹೋಗ್ತದೆ. ಇಲ್ಲಿ ಒಡಕುಂಗುರ ಏನು ಮಾಡ್ತದೆ ಅಂತ ಹೇಳಿದ್ರೆ ವಿದ್ಯುತ್ ಪ್ರವಾಹದ ದಿಕ್ಕು ಒಂದೇ ರೀತಿಯಲ್ಲಿ ಹೋಗುವ ಹಾಗೆ ಮಾಡ್ತದೆ. ಸೊ ಇದಕ್ಕೆ ನಾವು ಮೋಟರ್ ಅಂತ ಕರಿತೇವೆ ಮಕ್ಕಳೇ. ಅದರ ಒಂದು ಮಾದರಿಯನ್ನು ನಿಮಗೆ ತೋರಿಸ್ತೇನೆ ವಿದ್ಯಾರ್ಥಿಗಳೇ. ಈಗಾಗಲೇ ವಿದ್ಯುತ್ ಮೋಟಾರ್ ಎಂದರೇನು, ನಂತರ
ಅದರ ತತ್ವ ಏನು ಅನ್ನೋದು ನಾನು ತಿಳಿಸಿದ್ದೇನೆ. ನಂತರ ವಿದ್ಯುತ್ ಮೋಟರ್ ಅನ್ನುವಂಥದ್ದು ಫ್ಲೆಮಿಂಗನ ಎಡಗೈ ನಿಯಮದ ಪ್ರಕಾರ ಕೆಲಸ ಮಾಡ್ತದೆ ಅನ್ನುವಂಥದ್ದು. ಆ ಮೋಟರ್ನ ಒಂದು ಮಾದರಿಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡಿ, ಇಲ್ಲಿ ಒಂದು ವಾಹಕ ಇದೆ, ಸುರುಳಿ ಇದೆ, ವಾಹಕದ ಸುರುಳಿ. ಈ ವಾಹಕದ ಸುರುಳಿಯನ್ನು ಸ್ಥಿರವಾದಂತಹ ದಂಡಕಾಂತದ ಎರಡು ಧ್ರುವಗಳ ನಡುವೆ ನಾನು ಇರಿಸಿದ್ದೇನೆ. ಇದರ ಒಂದು ತುದಿಯನ್ನು ನಾನು ಒಂದು ಒಡಕು ಉಂಗುರ ಇದೆ ಅದಕ್ಕೆ ಜೋಡಿಸಿದ್ದೇನೆ. ವಾಹಕದ ಇನ್ನೊಂದು ತುದಿಯನ್ನು ಇನ್ನೊಂದು ಒಡಕು ಉಂಗುರಕ್ಕೆ ಜೋಡಿಸಿದ್ದೇನೆ. ಈ ಒಡಕು ಉಂಗುರ ಕಾರ್ಬನ್ ಕುಂಚ, ಸ್ಥಿರವಾದಂತಹ ಕಾರ್ಬನ್ ಕುಂಚಕ್ಕೆ ಸಂಪರ್ಕವನ್ನು ಹೊಂದಿದೆ. ಈ ಎರಡು ಕಾರ್ಬನ್ ಕುಂಚಗಳನ್ನು ನಾವು ಹೊರಮಂಡಲಕ್ಕೆ ಸಂಪರ್ಕಿಸಬಹುದು. ನಾನು ಈಗಾಗಲೇ ಹೇಳಿದೆ, ವಿದ್ಯುತ್ ಪ್ರವಾಹವನ್ನು ಹೊಂದಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇಟ್ಟಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ. ಇದನ್ನು ಆಂಪ್ರಿ ಅವರು ನಮಗೆ ಸಣ್ಣ ಪ್ರಯೋಗ ತಿಳಿಸಿದರು. ನಂತರ ಅದನ್ನು ಸುಧಾರಿಸಿದ ನಂತರ ನಾವು ಅದನ್ನು ಏನು ಮಾಡ್ತಿದ್ದೇವೆ ಅಂತೇಳಿದ್ರೆ ಮೋಟರ್ಗೆ ಅದನ್ನು ಅನ್ವಯ ಮಾಡ್ತಾ ಇದ್ದೇವೆ. ಇಲ್ಲಿ ನೋಡಿ, ಇಲ್ಲಿ ಒಂದು ವೇಳೆ ಈ ಒಡಕು ಉಂಗುರಗಳು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಪ್ರತಿಯೊಂದು ಸುತ್ತಿನಲ್ಲಿಯೂ ತನ್ನ ದಿಕ್ಕನ್ನು ಬದಲಿಸ್ತಾ ಇರ್ತದೆ, ಅಂದರೆ ಹಿಮ್ಮುಖಗೊಳಿಸ್ತಾ ಇರ್ತದೆ. ಯಾವುದೇ ಕಾರಣಕ್ಕೂ ಪರ್ಯಾಯವಾಗಿ ವಿದ್ಯುತ್ ಹರಿಲಿಕ್ಕೆ ಬಿಡುವುದಿಲ್ಲ. ಹೊರಮಂಡಲದಿಂದ ವಿದ್ಯುತ್ ಪರ್ಯಾಯವಾಗಿ ಬಂದರೂ ಸಮೇತ ವಾಹಕದಲ್ಲಿ ವಿದ್ಯುತ್ ಪ್ರವಾಹವು ಒಂದೇ ದಿಕ್ಕಿನಲ್ಲಿ, ಪ್ರತಿ ಸುತ್ತಿನಲ್ಲಿಯೂ ಒಂದೇ ದಿಕ್ಕಿನಲ್ಲಿ ಹರಿಯುವಂತೆ ಅದು ಮಾಡ್ತದೆ. ಹಾಗಾಗಿ ಈ ಒಡಕು ಉಂಗುರ ಮತ್ತು ಕುಂಚಗಳನ್ನು ಒಟ್ಟಿಗೆ ಸೇರಿಸಿ ನಾವು ದಿಕ್ ಪರಿವರ್ತಕ ಅಂತ ಕರಿತೇವೆ. ನೋಡಿ ಮಕ್ಕಳಲ್ಲಿ, ಇದನ್ನು ನಾನು ಫ್ಲೆಮಿಂಗನ ಎಡಗೈ ನಿಯಮದ ಪ್ರಕಾರ ಮಾಡಿದರೆ ಇದು ತೋರು ಬೆರಳು, ಇದು ಮಧ್ಯದ ಬೆರಳು ಮತ್ತು ಇದು ಹೆಬ್ಬೆರಳು. ಈಗ ಒಮ್ಮೆ ಇದು ABCD ಅಂತ ತಿಳ್ಕೊಂಡಾಗ ವಿದ್ಯುತ್ ಪ್ರವಾಹ ABಯ ಉದಾಹರಣೆಗೆ ABಯ ಮೂಲಕ ಹೋಯಿತು, ಇಲ್ಲಿ ಬರುವಾಗ CDಯ ಮೂಲಕ ಬಂತು. ಒಮ್ಮೆ ನಾನು ಇಲ್ಲಿ ಕೆಳಗಡೆ ಬರ್ತೇನೆ, CDಯ ಮೂಲಕ ವಿದ್ಯುತ್ ಪ್ರವಾಹ ಬಂದಾವಾಗ ಏನಾಗ್ತದೆ ನೋಡುವ. CDಯ ಮೂಲಕ ವಿದ್ಯುತ್ ಪ್ರವಾಹ ಬಂದಾವಾಗ ಅರ್ಧ ಸುತ್ತು ಬಂದ ಅದೇ ಸಂದರ್ಭದಲ್ಲಿ ಮೇಲಿನ ABಯಲ್ಲಿ ಈ ದಿಕ್ಕಿನಲ್ಲಿ ಹೋಗ್ತದೆ, ವಿರುದ್ಧ ದಿಕ್ಕಿನಲ್ಲಿ ವಿದ್ಯುತ್ ಪ್ರವಹಿಸ್ತದೆ. CDಯ ದಿಕ್ಕಿನಲ್ಲಿ ಬಂದಾವಾಗ, ABCDಯ ದಿಕ್ಕಿನಲ್ಲಿ ಬಂದಾವಾಗ ಏನಾಗ್ತದೆ ಅನ್ನೋದು ನೋಡುವ. ಹೇಗೆ ಅದರ ಮೇಲೆ ಬಲ ವರ್ತನೆ ಆಗ್ತದೆ ನೋಡುವ. ನೋಡಿ, ಇದು ನಾನು ಏನು ಹೇಳಿದೆ ಅಂತ ಹೇಳಿದ್ರೆ ವಿದ್ಯುತ್ ಪ್ರವಾಹದ ದಿಕ್ಕು, ಇದು ಕಾಂತಕ್ಷೇತ್ರದ ದಿಕ್ಕು. ಕಾಂತಕ್ಷೇತ್ರ ಈಗ ಉತ್ತರದಿಂದ ದಕ್ಷಿಣ ಕಡೆಗೆ ಇದೆ ಅಂತ ತಿಳ್ಕೊಳ್ಳುವ. ಹೀಗಿದೆ, ಇದರ ಮೂಲಕ ವಿದ್ಯುತ್ ಪ್ರವಹಿಸ್ತದೆ. ಆ ಸಂದರ್ಭದಲ್ಲಿ ಈ ಹೆಬ್ಬೆರಳು ಉಂಟಲ್ಲ, ಈ ಹೆಬ್ಬೆರಳು ಇದರ ಮೇಲೆ ಇಲ್ಲಿಂದ ಬಲವನ್ನು ಪ್ರಯೋಗ ಮಾಡ್ತದೆ. ಅದೇ ಸಂದರ್ಭದಲ್ಲಿ ಇಲ್ಲಿ ಬರುವಾಗ ವಿದ್ಯುತ್ ಪ್ರವಾಹ ಹೇಗಾಗ್ತದೆ, ಈ ಬದಿಯಿಂದ ಎಯಿಂದ ಬಿಗೆ ಹೋಗ್ತದೆ. ಎಯಿಂದ ಬಿಗೆ ಹೋಗುವಾಗ ಮತ್ತೆ ಪುನಃ ನಾವು ಫ್ಲೆಮಿಂಗನ ಎಡಗೈ ನಿಯಮವನ್ನು ಅನುಸರಿಸುವ. ಆವಾಗ ಏನಾಗುತ್ತೆ ಅಂತ ನೋಡಿ, ಇದು ವಿದ್ಯುತ್ ಪ್ರವಾಹ ದಿಕ್ಕು, ಇದು ಕಾಂತಕ್ಷೇತ್ರದ ದಿಕ್ಕು, ನಂತರ ಹೆಬ್ಬೆರಳು ಇದರ ಮೇಲೆ ವರ್ತಿಸುವ ಬಲದ ದಿಕ್ಕು. ಈಗ ಒಂದು ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ವಿದ್ಯುತ್ ಪ್ರವಹಿಸಿದವಾಗ ಇದು ಈ ದಿಕ್ಕಿನಲ್ಲಿ ಬಲ ಪ್ರಯೋಗ ಆಯಿತು. ವಿದ್ಯುತ್ ಪ್ರವಾಹ ಇಲ್ಲಿ ಬಂದಾವಾಗ ABಗೆ ಬಂದಾವಾಗ ಅದರ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗ ಆಯಿತು. ಹೀಗೆ ವಿರುದ್ಧ ದಿಕ್ಕಿನಲ್ಲಿ ವಾಹಕದ ಮೇಲೆ ಏಕಕಾಲದಲ್ಲಿ ವಿದ್ಯುತ್ ಬಲ ಪ್ರಯೋಗ ಆದವಾಗ ಆ ವಾಹಕವು ತಿರುಗಲಿಕ್ಕೆ ಪ್ರಾರಂಭ ಆಗ್ತದೆ ಅಲ್ವಾ. ಹಾಗಾಗಿ ವಿದ್ಯುತ್ ಪ್ರವಾಹವನ್ನು ಹೊಂದಿರುವ ವಾಹಕವು ಕಾಂತಕ್ಷೇತ್ರದಲ್ಲಿ ಯಾಂತ್ರಿಕ ಬಲವನ್ನು ಅನ್ನಿಸ್ತದೆ, ತಿರುಗಲಿಕ್ಕೆ ಪ್ರಾರಂಭ ಆಗ್ತದೆ ಅನ್ನುವಂಥದ್ದು. ಅದನ್ನು ನಿಮಗೆ ಸುಲಭ ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳ್ತೇನೆ ನೋಡಿ. ಇದೊಂದು ರಟ್ ಅಂತ ತಗೊಳ್ಳುವ. ರಟ್ಟಿನಲ್ಲಿ ಇದು ABCD ಅಂತ ತಗೊಳ್ಳುವ. ವಿದ್ಯುತ್ ಪ್ರವಾಹ ಹೀಗಾದವಾಗ ಇದರ ಮೇಲೆ ವರ್ತಿಸುವ ಬಲವ ಈ ದಿಕ್ಕಿನಿಂದ ಬರ್ತದೆ.
ಅದೇ ಸಂದರ್ಭದಲ್ಲಿ ಎ ಬಿಯ ಮೇಲೆ ವಿದ್ಯುತ್ ಪ್ರವಾಹ ಈ ರೀತಿ ಇರ್ತದೆ. ಆವಾಗ ಫ್ಲೆಮಿಂಗನ ಎಡಗೈ ನಿಯಮದ ಪ್ರಕಾರ ವಿದ್ಯುತ್ ಪ್ರವಾಹ ಇದರ ಮೇಲೆ ಈ ರೀತಿ ಬರ್ತದೆ. ಅಂದರೆ ವಿರುದ್ಧ ದಿಕ್ಕಿನಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಬಲ ಪ್ರಯೋಗ ಆಗ್ತದೆ. ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗ ಆಗುವುದಕ್ಕೆ ನಾವು ಬಲಯುಗ್ಮ ಅಂತ ಕರ್ತೇವೆ. ಆವಾಗ ಇಡೀ ರಟ್ಟು ಏನಾಗಬೇಕು ಅಂತ ಹೇಳಿದ್ರೆ ತಿರುಗಬೇಕು ಅಲ್ಲ ಮಕ್ಕಳೇ. ಸೊ ಆವಾಗ ಅದು ಪರಿಭ್ರಮಣೆಯನ್ನು ಮಾಡ್ತಾ ಇದೆ ಅನ್ನುವಂಥದ್ದು. ಸೊ ಇದು ಅದರ ಪ್ರತಿ ಹಂತದಲ್ಲಿಯೂ ಸಮೇತ ವಿದ್ಯುತ್ ಪ್ರವಾಹ ಒಂದೇ ದಿಕ್ಕಿನಲ್ಲಿ ಬರುವ ಹಾಗೆ ಈ ಕುಂಚಗಳು ಮಾಡ್ತದೆ. ವಿದ್ಯಾರ್ಥಿಗಳೇ, ನಾವೀಗ ವಿದ್ಯುತ್ ಮೋಟಾರ್ನ ಚಿತ್ರ ಮತ್ತು ಅದು ಕೆಲಸ ಮಾಡುವಂಥ ರೀತಿ, ಅದರ ತತ್ವ, ನಂತರ ಅದರ ರಚನೆಯನ್ನು ಮಾದರಿ ಸಮೇತವಾಗಿ ನಾವು ತಿಳ್ಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ವಿದ್ಯುತ್ ಮೋಟಾರ್ ಅನ್ನುವಂಥದ್ದು ತುಂಬ ಬದಲಾವಣೆಯಾಗಿ ಇವತ್ತು ನಾವು ಇಟಾಚಿ ಅಂತ ನಾವೇನು ಕರಿತೇವೆ, ದೊಡ್ಡ ದೊಡ್ಡ ಯಂತ್ರಗಳು ಏನಿದೆ ಇದೆಲ್ಲವೂ ಸಮೇತ ಆವಿಷ್ಕಾರ ಆಗಿರುವಂತಹದ್ದು ಇಂಥ ಒಂದು ಸಣ್ಣ ಆಂಫ್ರಿ ಅವರ ಒಂದು ಸಣ್ಣ ಪ್ರಯೋಗದಿಂದ. ಹಾಗಾಗಿ ಮುಂದಿನ ತರಗತಿಗಳಲ್ಲಿ ನಾವು ಏನು ತಿಳ್ಕೊಳ್ಳುವ ಅಂತ ಹೇಳಿದ್ರೆ, ವಿದ್ಯುತ್ತನ್ನು ಉತ್ಪತ್ತಿ ಮಾಡುವುದು ಹೇಗೆ, ವಿದ್ಯುತ್ ಉತ್ಪತ್ತಿ ಮಾಡಲಿಕ್ಕೆ ಯಾರು ಕಾರಣರಾದರು ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡುವ. ಅಲ್ಲಿ ತನಕ ಮತ್ತೆ ಪುನಃ ಬರ್ತೇನೆ.